ಹೊಸ ಶಬ್ದರು ಎಸ್ ಎ ದೌಡಿಲಿ ಯಾವ ಥರ ಅಕ್ಕಿ ಕಳ್ಳ ಮಾಡ್ತೀರಣ್ಣ ತೋರಿಸಿದ್ದೀರ ನೋಡಿ. ನಮ್ಮದು ಏನು ಐರಾವತ ಇದರಲ್ಲೇ ತಗೊಂಡೋಗಿ 2 ಕಿಲೋಮೀಟ್ರ್ ಅಕ್ಕಿ ದಸ್ತ ಮಾಡ್ತೀವಿ ಡೈಲಿ. ಯಾವ ಥರ ಕಳ್ಳ ಮಾಡೋದು ಯಾವ ಥರ ಅಂತ ಏನು ಉಡಾನ್ ತೋರಿಸ್ತಾ ಇದ್ದೀನಿ. ಈ ಥರ ಉಡಾನ್ ರೆಡಿ ಮಾಡ್ಕೊಳ್ಳಿ. ಈಗ 2 ಕಿಲೋಮೀಟ್ರ್ ಹೋಗಿ ಅಕ್ಕಿ ದಸ್ತ ಮಾಡ್ತೀವಿ. ಅಲ್ಲಿಂದ ಅಕ್ಕಿ 10 ದಿನ 12 ದಿನ ಈ ಥರ ಎಸ್ ಎ ದೌಡಿ ರೆಡಿ. ಮತ್ತು ಏನು ಉಡಾನ್ ತೋರಿಸ್ತಾ ಇದ್ದೀನಿ ಆ ಉಡಾನ್ಗಳು ಇಕ್ಕಳಿ. ಯಾಕೆಂದರೆ ಅಕ್ಕಿ ಜಾಸ್ತಿ ಕೈಯಲ್ಲಿ ಮುಡ್ತಾ ಇರಬಾರ್ದು. ಕೈಯಲ್ಲಿ ಇಟ್ಕೊಂಡಾಗ ಕೈಯಲ್ಲಿರೋ ನೀರಂಶ ಅದು ಅಕ್ಕಿ ಗಲೀಜಾಗುತ್ತೆ ಮತ್ತು ಅಕ್ಕಿ ಎಲ್ಲ ಇದಾಗುತ್ತೆ. ನೋಡಿ ಈ ಥರ ತಂದಾಗಿ ನೀವು ನೀಟಾಗಿ ದಸ್ತ ಮಾಡಿದಾಗ ಅಕ್ಕಿ ನೀಟಾಗಿರುತ್ತೆ. 6ನೇ ತಿಂಗಳು 7ನೇ ತಿಂಗಳು ಮಳೆ ಬರೋ ಟೈಮು ಅವಾಗ ಏನಾಗುತ್ತೆ ಅಕ್ಕಿಗೆ ನಾವು ಇಟ್ಕೊಂಡು ಎಲ್ಲ ಗಲೀಜಾಗುತ್ತೆ. ಬೇಗ ತಾವಾಗುತ್ತೆ ಅಕ್ಕಿ, ಬೇಗ ಕುತ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಬಿಡೋಗೋ ಚಾನ್ಸಸ್ ಇರುತ್ತೆ. ಅಕ್ಕಿ ಜಾಸ್ತಿ ಗಲೀಜಾಗಬಾರ್ದು ಮತ್ತು ಅಕ್ಕಿ ಹಿಡಿದು ಯಾವಾಗ ಮಾಡ್ಬೋದು. ಈಗ ಮನೆ ತಕ್ಕ ಏನು ಮಾಡ್ತೀವಿ ದಸ್ತ ಮಾಡಿದ್ದೀವಿ ನೋಡಿ, ಮನೆ ತಕ್ಕ ಬಂದಿದ್ದೀವಿ. ಛತ್ರಿ ನೋಡಿ ಅಕ್ಕಿ ಆಡ್ತಾ ಆವೆ. ಏನು ದಸ್ತ ಮಾಡಿದೋ ಅಕ್ಕಿ ಆಡ್ತಾ ಆವೆ. ನಾನು ಎಸ್ ಎ ದೌಡಿಲೆ ಹೊಸ ಶಬ್ದರಿಗೆ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಕೊಟ್ಟಿದ್ದೆ ಮಾಹಿತಿ. ಈಗ ಯೂಟ್ಯೂಬಲ್ಲಿ ಹಾಕೋಣ ಅಂದಿರೋದಕ್ಕೆ ಹಾಕ್ತೀನಿ ನೋಡಿ. ಏನು ಆಡ್ತಾವೆ ನಾನು ಏನು ದಸ್ತ ಮಾಡಿದ್ದೆ ಅಕ್ಕಿ. ನಾವು 12 ದಿನ ಫಸ್ಟು ಅಕ್ಕಿನ ಗೂಡು ಛತ್ರಿ ಆ ಥರ ಕಳ್ಳ ಮಾಡ್ಕೊತೀವಿ. ಫಸ್ಟು ಮನೆ ಮೇಲೆ ಒಂದು 5-6 ದಿನ ಓಡಿಸ್ಕೊತೀವಿ. ಒಂದು 5-6 ಚಕ್ಕರ್ ಹೊಡೆದು ಕುಣಿಸ್ಕೊತೀವಿ ಛತ್ರಿ ಮೇಲೆ. ಆವಾಗ ನೀಟಾಗಿ ಕುತ್ಕೊಳ್ತದೆ ಅಂತ ನಮ್ಗೆ ಗೊತ್ತಾದ ಮೇಲೆ ಒಂದು ಅರ್ಧ ಕಿಲೋಮೀಟ್ರ್ ತಗೊಂಡೋಗಿ ಬರ್ತೀವಿ. ಏನು ಮಾಡ್ತದೆ ನೋಡ್ತೀವಿ. ಆರಾಮಾಗಿ ಬಂದು ಮನೇಲಿ ಕುತ್ಕೊತಾ 2 ದಿವಸ ಅದು ಬಿಡ್ತೀವಿ. ಅರ್ಧ ಕಿಲೋಮೀಟ್ರು ಒಂದು 3 ದಿನ 1 ಕಿಲೋಮೀಟ್ರು ತಗೊಂಡೋಗಿ ಹಿಂಗೆ ದಸ್ತ ಮಾಡೋದು. ಆವಾಗ ನೀಟಾಗಿ 3 ದಿನ 1 ಕಿಲೋಮೀಟ್ರ್ ಬರ್ತದೆ. ಆಮೇಲೆ ಏನು ಮಾಡ್ತೀವಿ 2 ಕಿಲೋಮೀಟ್ರು ಟೋಟಲ್ 12 ದಿವಸ ಮಾಡ್ತೀವಿ. ಈ ಥರ 2 ಕಿಲೋಮೀಟ್ರ್ ಏನು ದಸ್ತ ಮಾಡ್ತೀವಿ ಅಂದರೆ ನ್ಯಾಚುರಲ್ಲಾಗಿ ದಮ್ ಕುತ್ಕೋಬೇಕು ಅಂತ. ಎಸ್ ಎ ದೌಡಿಲಿ ಈ ಥರ ದೂರ ಬಿಡೋದು 2 ಕಿಲೋಮೀಟ್ರ್. ಆಗ 12 ದಿವಸ ಆದಮೇಲೆ ನೀಟಾಗಿ ದಮ್ ಕುತ್ಕೊಳ್ತದೆ. ಯಾವ ಅಕ್ಕಿ ನಿಮ್ಗೆ ಆಡ್ದಲ್ಲಿ ಬೇಗ ಬಂದು ಕುತ್ಕೊಳ್ತದೆ ಅಂತಂದರೆ ಅಂಥ ಅಕ್ಕಿನ 2 ಟೈಮ್ ತಗೊಂಡೋಗಿ ದಸ್ತ ಮಾಡಿ. 1 ಟೈಮ್ ಬೆಳಗ್ಗೆ ಬಿಡಿ, ಬಂದು ಕುತ್ಕೊಳ್ತಾ ಹಿಡ್ದಾಕಿ 4 ಗಂಟೆ ಮೇಲೆ ತಗೊಂಡೋಗಿ 2 ಕಿಲೋಮೀಟ್ರ್ ಬಿಡಿ. ಆವಾಗ ಏನು ಮಾಡ್ತದೆ ಒಂದು ಸ್ವಲ್ಪ ದಮ್ಮು ಕುತ್ಕೊಳ್ತದೆ, ರೆಕ್ಕೆನೂ ಫ್ರೀ ಆಗುತ್ತೆ ಅಕ್ಕಿ. ಆಮೇಲೆ ಏನು ಮಾಡಿ 12 ದಿವಸ ಆದಮೇಲೆ ಮನೆ ಮೇಲೆ ಓಡಿಸಿ ಅಕ್ಕಿನ. ಮನೆ ಮೇಲೆ ಓಡಿಸಿದಾಗ ಏನು ಮಾಡ್ತಾ ನೀಟಾಗೆ ಒಂದು 3 ಅವರ್ 4 ಅವರ್ ಬಂತು ಅಂದಾಗ ಆ ಟೈಮಲ್ಲಿ ಉಡಾನ್ ಸೆಟ್ ಮಾಡ್ಕೊಳ್ಳಿ. 1 ಅವರ್ ಬಂತು 2 ಅವರ್ ಬಂತು ಉಡಾನ್ ಸೆಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದು 4 ಅವರ್ 5 ಅವರ್ ಪಾಸ್ ಆಯ್ತದೆ ಅಂದಾಗ 1 ದಿನ ಸ್ಟಾಪ್ ಮಾಡೋದು, 2 ದಿನ ಅಕ್ಕಿ ಬಿಡೋದು, 1 ದಿನ ಸ್ಟಾಪ್ ಮಾಡೋದು, 2 ದಿನ ಅಕ್ಕಿ ಬಿಡೋದು. ಆ ಥರ ಅಕ್ಕಿ ಆಮೇಲೆ 2 ದಿನ ಸ್ಟಾಪ್ ಮಾಡಿ ಅಕ್ಕಿ ಬಿಡ್ಬೋದು 1 ದಿನ. ಆ ಥರ ಎಲ್ಲ ಉಡಾನ್ ಸೆಟ್ ಮಾಡೋದು ಕಲಿಬೇಕು. ಈ ಥರ ಮಾಡ್ಕೊಂಡಾಗ ಏನಾಗುತ್ತೆ ನಿಮಗೆ 6 ಅವರ್ 7 ಅವರ್ 8 ಅವರ್ ಆಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಕ್ಕಿನ ಏನಂದರೆ ಜಾಸ್ತಿ ಗಾಬರಿ ಮಾಡಬಾರ್ದು. ನೀವು ಎಲ್ಲರೂ ಬಿದ್ದರೆ ಚಕ್ಕಂತ ಹೋಗಿ ಅಕ್ಕಿನ ಎಬ್ಬಿಸಬೇಕು, ಅಲ್ಲೇ ಕುತ್ಕೊಳ್ಳೋಕೆ ಬಿಡಬಾರ್ದು. ಯಾಕೆ ಅಂದರೆ ನೀವು ಕುತ್ಕೊಳ್ಳೋಕೆ ಬಿಟ್ಟರೆ ಇಲ್ಲಿ ಯಾರು ತೊಂದರೆ ಮಾಡೋಲ್ಲ ಅಂದ್ಬಿಟ್ಟು ಅಲ್ಲೇ ಕುತ್ಕೊತದೆ. ನೀವು ಬೇಗ ಎಬ್ಬಿಸಿದಾಗ ಛತ್ರಿ ಮೇಲೆ ಬರಬೇಕು ಅಕ್ಕಿ. ಛತ್ರಿ ಮೇಲೆ ಅಕ್ಕಿ ಬಂದರೆ ನೀಟಾಗಿ ಬಂದು ಅದು 2-3 ದಿವಸ ಕೆಲವೊಂದು ಅಕ್ಕಿ ಮಾಡ್ತವೆ, ಎಲ್ಲ ಮಾಡೋದಿಲ್ಲ. ಅದು ಆ ಥರ ಮಾಡಿದ್ರೆ ಹೇಳ್ತಾರದು. ಇಲ್ಲ ಅಂದರೆ ನೀಟಾಗಿ ನೋಡಿ ಇದು ಅಕ್ಕಿ ಏನು ನಾನು ತೋರಿಸ್ತಾ ಇದ್ದೀನಿ, ಇವು ಛತ್ರಿನೇ ಫಿನಿಶಿಂಗ್ ಮಾಡ್ತವೆ. ಈ ಥರ ಹೈಟ್ ಬಿಲ್ಡಿಂಗ್ ಇದ್ದಾಗ ಏನು ಮಾಡ್ತವೆ ಕೆಲವೊಂದು ಅಕ್ಕಿ ಜಾಸ್ತಿ ಗಾಬರಿ ಮಾಡಿದಾಗ ಹೋಗಿ ಬಿದ್ದೋಯ್ತದೆ, ಎಲ್ಲ ಅಕ್ಕಿ ಬೀಳಲ್ಲ. ಅದಕ್ಕೆ ಕಳ್ಳ ನೀಟಾಗಿ ಮಾಡ್ಕೊಳ್ಳಿ ಛತ್ರಿ. ಆಮೇಲೆ ಅಕ್ಕಿನೂ ಅಷ್ಟೇ ತಾಳ್ಮೆಯಿಂದ ಅಕ್ಕಿ ಓಡಿಸ್ಕೊಂಬರ್ಬೇಕು. ಮತ್ತು ಅಕ್ಕಿನ ಜಾಸ್ತಿ ಮುಟ್ಬೇಡಿ ಕೈಯಲ್ಲಿ. ನೀವು ಕೈ ತೊಳೆದು ಓಡಿಸ್ಕೊಳ್ಳಿ. ಆಮೇಲೆ ಅಕ್ಕಿ ತೊಗೊಂಡೋಗಿ ಏನು ಕೊಡಬೇಕು, ಒಂದು 10 ಕಡಲೆಕಾಳು ಕೊಡ್ತಿರೋ, ಇಲ್ಲ ಒಂದು 5 ಕಡಲೆಕಾಳು ಕೊಡ್ತಿರೋ, ಇಲ್ಲ ರಾಗಿ ಮೈದಿದ್ದರೆ ಅದೇ ಒಂದು ಸಲ ನೀರು ಕೊಟ್ಬಿಟ್ಟು ದಸ್ತ ಮಾಡಿ. ಅಕ್ಕಿಗೆ ಏನು ರೂಢಿ ಮತ್ತು ಒಂದೇ ಟೈಮ್ ಬೆಳಗ್ಗೆ. ಇನ್ನು ನೈಟ್ ಏನಿದ್ರೆ ಸಾಯಂಕಾಲ 6 ಗಂಟೆ ಇಲ್ಲ 7 ಗಂಟೆಗೆ ಏನು ಮೇಯಿಸ್ತೀರ ಆ ಟೈಮಿಗೆ ಮೇಯಿಸ್ಬೇಕು ರಾಗಿ. ಅದು ಬಿಟ್ಟು ನೀವು ಯಾವಾಗಲೂ ಮಧ್ಯೆ ನೀರು ಕುಡಿಸೋದು, ಮಧ್ಯೆ ಅಕ್ಕಿ ಓಡಿಸೋದು ಆ ಥರ ಎಲ್ಲ ಮಾಡಬಾರ್ದು. ಹೊಸ ಶಬ್ದರು ಏನು ಎಸ್ ಎ ದೌಡಿಲಿ ಮಾಡಿರ್ತೀವಿ ಅದನ್ನು ರಿಯಾಲಿಟಿ ಹೇಳ್ಕೊಟ್ಟಿರ್ತೀವಿ, ಆ ಥರ ಮಾಡಿ. ಮತ್ತು ಅಕ್ಕಿನೂ ಅಷ್ಟೇ ನೀಟಾಗಿ ಆಡ್ಕೊಂಬಂದು ನೋಡಿ ಛತ್ರಿ ಮೇಲೆ ಫಿನಿಶಿಂಗ್ ಮಾಡ್ತವೆ ನಮ್ಮ ಅಕ್ಕಿಗಳು, ಎಲ್ಲೂ ಬೀಳೋದಿಲ್ಲ. ಯಾಕೆ ಅಂದರೆ ಅದನ್ನು ನಾವು ಟೂರ್ನಮೆಂಟ್ ಬಿದ್ದಾಗ ಛತ್ರಿ ಮೇಲೆ ಬರಬೇಕಲ್ಲ. ಅಲ್ಲ ಏಟ್ ಜಾಸ್ತಿ ಇದ್ದರೆ ಬಾಲ ಕಟ್ಕೊಂಡು ಓಡಿಸಿ, ಬಾಲ ಕಟ್ಕೊಂಡು ಕಂಟ್ರೋಲ್ ಮಾಡ್ಕೊಳ್ಳಿ. ಮತ್ತು ಸಾಸಿವೆ ಕೊಡ್ಕೊಳ್ಳಿ. ಏಟ್ ಜಾಸ್ತಿ ಇದ್ದರೆ ಸ್ವಲ್ಪ ಏಲಕ್ಕಿ ಕೊಡ್ಕೊಳ್ಳಿ. ಈ ಥರ ಏಟ್ ಕಂಟ್ರೋಲ್ ಹೆವಿ ಜಾಸ್ತಿ ಇದ್ದಾಗ ಬಾಲ ಕಟ್ಕೊಂಡೇ ಓಡಿಸ್ಕೊಂಬನ್ನಿ. ಆಮೇಲೆ ಕಂಟ್ರೋಲ್ ಬರ್ತಿದ್ದಂಗೆ ಬಾಲ ಒಂದು 8 ಬಾಲ ಕಟ್ಟಿ, ಆಮೇಲೆ 6 ಬಾಲ ಕಟ್ಟಿ, ಆ ಥರ ಬಾಲ ರಿಲೀಸ್ ಮಾಡ್ಕೊಂಬನ್ನಿ. ಅಕ್ಕಿ ಕಂಟ್ರೋಲ್ ಆಯಿತು ಅಂದರೆ ಬಾಲ ಬಿಚ್ಚಿ ನೋಡಿ ಯಾವ ಥರ ಆಡುತ್ತೆ. ಇಲ್ಲ ಏಟ್ ಮಾಡಿ ಜಾಸ್ತಿ ಹೊಡೆದ್ಬೇಕಾದ್ರೆ ಬಾಲ ಕಟ್ಕೊಂಡೇ ಬಿಡಿ. ಅಂಥ ಅಕ್ಕಿಗಳಿಗೆ ನಾನು ಹೊಸ ಶಬ್ದರಿಗೆ ಹೇಳ್ಕೊಡ್ತಾರೋದು. ನಮ್ಮ ಹತ್ರ ಎಸ್ ಎ ದೌಡಿಲಿ ಏನು ಬಿಡ್ತೀವಿ ಅದು ರಿಯಾಲಿಟಿ. ಇದನ್ನು ಹೊಸ ಶಕ್ತರು ತಿಳ್ಕೊಬೇಕು. ತಾಳ್ಮೆಯಿಂದ ಅಕ್ಕಿ ಬಿಡೋದು. ಫಸ್ಟ್ ಮನೆ ಕಳ್ಳ ಮಾಡಿ ಆಮೇಲೆ ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರು
2 ಕಿಲೋಮೀಟ್ರು. ಬೇಗ ಬಂದು ಅಕ್ಕಿ ಕುತ್ಕೊತದೆ, ಹಾಡಕ್ಕೆ ಹೋಗ್ತಲ್ಲ ಅಂದರೆ 2 ಸತಿ ದಸ್ತ ಮಾಡಿ. 4 ಗಂಟೆಗೆ ಸಾಯಂಕಾಲ, ಬೆಳಗ್ಗೆ ಏನು ದಸ್ತ ಮಾಡಿ 2 ಮಾಡಿ. ಇಲ್ಲ ಆಡ್ತವೆ ಬಿಟ್ಟರೆ ಅಂತಂದರೆ ಒಂದೇ ಸತಿ ಸಾಕು. ಅವನು ಸಾಯಂಕಾಲ ಮಾತ್ರ ಮೇವು ಹಾಕಿ ನೀಟಾಗಿ ಗೂಡು ಕ್ಲೀನ್ ಮಾಡ್ಕೊಂಡು ನೀಟಾಗಿ ಇಕ್ಕಳ್ಳಿ. ಅಕ್ಕಿ ತನ್ನಷ್ಟು ತಾನೇ ಒಂದು 4-5 ಅವರ್ ರೀಚ್ ಆದಾಗ, 4 ಅವರ್ ರೀಚ್ ಆದಾಗ ಉಡನ್ ಸೆಟ್ ಮಾಡಿ ಅಷ್ಟೇ. ಇನ್ನೇನು ಮಾಡೋಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ನೀವು ಗಾಬರಿ ಮಾಡೋದು, ಓಡಲಿಲ್ಲ ಅಂದ್ಬಿಟ್ಟು ಇದು ಮಾಡಿದ್ರೆ ನೋಡಿ ಛತ್ರಿ ಫಿನಿಶಿಂಗ್ ನೀಟಾಗಿ ಮಾಡ್ತವೆ. 2 ಬಿಟ್ಟಿದೆ ನೋಡಿ, ಇನ್ನೊಂದು ನೋಡಿ ಅದನ್ನು ಬಂದು ಛತ್ರಿ ಫಿನಿಶಿಂಗ್ ಮಾಡ್ತಾರೆ. ಅದನ್ನು ಮೇಯ್ನ್ ಕಲಿಯಬೇಕು. ಅಕ್ಕಿ ಜಾಸ್ತಿ ಮುಟ್ಟಬೇಡಿ. ಏನು ಹೇಳಿರ್ತೀನಿ ಅದು ತಾಳ್ಮೆಯಿಂದ ಮಾಡ್ಕೊಳ್ಳಿ. ನಿಮ್ಮ ದವಡಿಲಿ ಅಕ್ಕಿ ಆಡಲಿ ಅಂತ ಎಸ್ಸೆ ದವಡಿಯಿಂದ ಹಾರೈಸ್ತೀವಿ. ಒಳ್ಳೆಯದಾಗಲಿ.